ಸುಂದರ ಹೆಂಡತಿಯನ್ನ ಮದುವೆಯಾದ. ಆದರೆ ಮೊದಲ ರಾತ್ರಿಯ ಹೊತ್ತಲ್ಲಿ ಸುಂದರ ಹೆಂಡತಿಯನ್ನ ಪಕ್ಕಕ್ಕಿಟ್ಟ, ಕತ್ತೆ ಜೊತೆ ಸಂಭೋಗ ಮಾಡದಂತೆ. ಊರಿನ ಪ್ರಮುಖರು ಬಂದಿದ್ರಂತೆ. ಹಳೆ ಸ್ನೇಹಿತರು, ಹೊಸ ಸ್ನೇಹಿತರು ಎಲ್ಲರೂ ಈತನ ಮದುವೆಗೆ ಬಂದಿದ್ರು. ಸಾಂಪ್ರದಾಯಿಕವಾಗಿ ಮದುವೆ ನಡೆಯಿತು. ಗಂಡ ಹೆಂಡತಿ ಇಬ್ಬರೂ ಕೂಡ ಸಂತೋಷ ಪಟ್ಟರು. ಮದುವೆಗೆ ಬಂದ ಸಹಸ್ರಾರು ಜನರನ್ನ ಕಂಡ್ರು. ತಂದೆ ತಾಯಿ ಅಕ್ಷತೆ ಕಾಳ ಹಾಕಿದ್ರು. ಉಳಿದವರು ಹಂಗೆ ಮಾಡಿದ್ರು. ಎಲ್ಲರ ಆಶೀರ್ವಾದ ಪಡ್ಕೊಂಡ್ರು. ಇನ್ನೇನು ಮಬ್ಗತ್ಲಾಯಿತು. ಮೊದಲ ರಾತ್ರಿಯ ಸುದಿನವನ್ನ ಅನುಭವಿಸೋದಕ್ಕೆ ಪತ್ನಿನೂ ಬಂದ್ರು. ಪತ್ನಿಯನ್ನ ಸಂತೋಷಪಡಿಸೋದಕ್ಕೆ ಪತಿನೂ ರೆಡಿಯಾಗಿದ್ದ. ಇನ್ನೇನು ಮೊದಲ ರಾತ್ರಿಯ ಸುಂದರ ಕ್ಷಣ ಎದುರು ನೋಡಬೇಕು. ಅಷ್ಟೊತ್ತಿಗದಾಗಲೇ ಗಂಡ ಇಲ್ಲ. ಮಂಚದ ಮೇಲೆ ಮಲಗಬೇಕಿದ್ದ ಗಂಡ ಕತ್ತೆಯನ್ನ ಅರಸುತ್ತಾ ಹೊರಟಿದ್ದಂತೆ. 10 ನಿಮಿಷ ಕಳೆದ ನಂತರ ಗಂಡ ಪತ್ನಿಯ ಬಳಿ ಬಂದನಂತೆ. ಆದರೆ ಪತ್ನಿಯನ್ನ ಮೊದಲು ಮುಟ್ಟಬೇಕಾಗಿದ್ದಂತಹ ಗಂಡ ಕತ್ತೆಯ ಜೊತೆ ಸಂಭೋಗವನ್ನ ಮಾಡಿದ್ದಂತೆ. ಇದು ಅಸಭ್ಯ ಅನ್ನಿಸ್ಬೋದು, ಪದಪ್ರಯೋಗಗಳು ಅಶ್ಲೀಲ ಅನ್ನಿಸ್ಬೋದು. ಆದರೆ ಒಂದು ಊರಿನ ಸಂಪ್ರದಾಯದ ಆಳಾಗಲ ನಿಮಗೆ ಅರ್ಥ ಆಗಬೇಕು ಅಂದರೆ ಸ್ಪಷ್ಟವಾಗಿ ಹೇಳಲೇಬೇಕಾಗಿ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಆ ಊರಿನ ಸಂಪ್ರದಾಯವೇ ಹಂಗಂತೆ. ಇದು ಆತ ಮಾಡಿದ ಅಪರಾಧ ಅಲ್ಲ, ಆತ ಮಾಡಿದ ಅಕ್ಷಮ್ಯ ಅಪರಾಧವೇ ಅಲ್ಲ. ಆ ಊರಿನ ಸಂಪ್ರದಾಯವೇ ಹಂಗಂತೆ. ಮದುವೆಯಾದ ಹೊಸತರಲ್ಲಿ ಮೊದಲು ಪತ್ನಿಯನ್ನು ಸಂಭೋಗಿಸಬಾರ್ದು. ಮೊದಲು ಆ ಊರಿನ ಪ್ರಮುಖ ಪ್ರಾಣಿಯಾದಂಥ ಕತ್ತೆಯನ್ನೇ ಸಂಭೋಗಿಸಿದ ನಂತರವಷ್ಟೇ ಪತ್ನಿಯ ಜೊತೆ ಸಂಭೋಗ. ಇದು ಆ ಊರಿನ ಸಂಪ್ರದಾಯವಂತೆ, ಆ ಊರಿನ ಆಚಾರವಂತೆ, ಆ ಊರಿನ ವಿಶ್ವಾಸವಂತೆ. ರಾತ್ರಿ ನಡೆದ ಕತ್ತೆ ಸಂಭೋಗದಲ್ಲಿ ಆತ ತೃಪ್ತಿಯಂತೆ ಕತ್ತೆ ಸಂಭೋಗ ನಡೆದಿದ್ದು ಎಲ್ಲಿ ಗೊತ್ತಾ? ಕ್ಯೂಟ್ ಹೆಂಡತಿಯನ್ನ ಬಿಟ್ಟು ಕತ್ತೆ ಜೊತೆ ಸೆಕ್ಸ್ ಮಾಡಿದ್ದ. ಈ ಘಟನೆ ನಡೆದಿರುವಂತಹದ್ದು ದೂರದ ಕೊಲಂಬಿಯಾದಲ್ಲಿ. ಆ ಕೊಲಂಬಿಯಾದ ಆ ಕುಗ್ರಾಮದ ಸಂಪ್ರದಾಯದಂತೆ ಆತ ಕತ್ತೆ ಜೊತೆ ಸಂಭೋಗ ಮಾಡಿದ್ದನಂತೆ.